ಆ ರೀತಿ ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವರ ಪ್ರತಿದಿನದ ಕಾರ್ಯವೈಖರಿಗಳನ್ನು ಗಮನಿಸ್ತಾ ಇದ್ದೇವೆ. ಅವರ ನಡವಳಿಕೆಗಳು ನೋಡಿದ್ರೆ ಪ್ರತಿನಿತ್ಯ ಯಾರ್ಯಾರಿಗೆ ಕಿವಿಗೆ ಹೂ ಮುಡಿಸ್ತಾರೋ ಗೊತ್ತಿಲ್ಲ. ಯಾಕೆಂದ್ರೆ ಕಿವಿಗೆ ಹೂ ಮುಡ್ಕೊಂಡೇ ಇಂದಿನ ಇದ್ದಂತ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಂತ ಅವರ ಪ್ರತಿದಿನದ ಕಾರ್ಯಚಟುವಟಿಕೆಗಳು ಹೇಳಿಕೆಗಳನ್ನು ನೋಡಿದಾಗ ಆ ಹಿಂದೆ ಹೂ ಮುಡ್ಕೊಂಡು ವಿಧಾನಸಭೆಗೆ ಭಾಗವಹಿಸಿದ್ರಲ್ಲ ಕಾಂಗ್ರೆಸ್ ನಾಯಕರುಗಳು, ಈಗ ಆ ಹೂ ಅದನ್ನು ತೆಗೆದು ಆ ಹೂವನ್ನ ಈಗ ಯಾವ್ಯಾವ ಕರ್ನಾಟಕದ ಕನ್ನಡಿಗರ ಮೇಲೆ ಹಾಕ್ಲಿಕ್ಕೆ ಹೊರಟಿದ್ದಾರೋ ಅನ್ನೋದು ನನಗೆ ಒಂದು ರೀತಿಯ ಆತಂಕ, ಅನುಮಾನವೂ ಪ್ರಾರಂಭ ಆಗ್ತಿದೆ. ಪಾಪ ಕಳೆದ 2 ದಿನ ಕಲಬುರಗಿ ಭಾಗದ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದು ನೋಡಿದೆ. ಆದ ನಂತರ ಅವ್ರು ಹೇಳಿಕೆ ಕೊಟ್ಟಿರೋದು. ನಿನ್ನೆ ದಿನ ಬೆಳಗಾವಿಗೆ ಹೋಗಿ ಇಲ್ಲಿ ಕರ್ನಾಟಕದ ಕೆಂಗಲ್ ಹನುಮಂತೇರ್ ಕಟ್ಟಿರ್ತಕ್ಕಂಥ ವಿಧಾನಸೌಧದ ಹೆಬ್ಬಾಗಿಲಿಗೆ ತಲೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡಿದ್ದು ನೋಡಿದ್ದೆ. ಈಗ ಅಲ್ಲಿ ಸುವರ್ಣಸೌಧ ಅಲ್ಲೂ ಸಹ ನಿನ್ನೆ ಆ ಒಂದು ಹೆಬ್ಬಾಗಿಲಿನಲ್ಲಿ ಪಾಪ ಬಗ್ಗೆ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ಅಷ್ಟೆಲ್ಲ ದೊಡ್ಡ ಒಂದು ಅವರಲ್ಲಿ ಇರ್ತಕ್ಕಂಥ ಬದಲಾವಣೆಗಳು ನೋಡಿದಾಗ ಒಂದು ಬಹಳ ಚೇಂಜಸ್ ತರ್ತಾ ಇದ್ದಾರೆ, ಚೇಂಜಸ್ ತರಲಿಕ್ಕೆ ಹೊರಟಿದ್ದಾರೆ ಅನ್ನುವಂತಕ್ಕಂಥದ್ದು ನನಗೂ ಒಂದು ಆಶಾಭಾವನೆ ಪ್ರಾರಂಭ ಆಗಿದೆ. ಇಲ್ಲಿ ಮೊನ್ನೆ ದಿನ ಕಲಬುರಗಿಯ ಬಿದರು ಮತ್ತು ಕಲಬುರಗಿ ಪ್ರವಾಸ, ಬೀದರ್ನಲ್ಲಿ ಏನು ಪ್ರವಾಸ ಮಾಡಿದ್ದಾರೆ ನೀವೇ ತೋರಿಸಿದ್ರಿ. ಅನುಭವ ಮಂಟಪಕ್ಕೆ ಹೋಗಿ ಭೇಟಿ ಕೊಟ್ಟರು. ಆಮೇಲೆ ಅದು ಯಾವುದೋ ಒಂದು ತಂಡದ ಸಭೆ ಮಾಡಿದ್ರು, ಕಾಂಗ್ರೆಸ್ ಕಾರ್ಯಕರ್ತರು ಸಭೆ ಮಾಡಿದ್ರು. ಅಲ್ಲಿಂದ ಕಲಬುರಗಿ ಹೋಗಿ ಹಾಲ್ಟ್ ಮಾಡಿದ್ರು. ಕಲಬುರಗಿನಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಎಂಟೈರ್ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೇನಿದೆ ಎಲ್ಲರಿಗೂ ಆಹ್ವಾನ ಕೊಟ್ಟು ಅಲ್ಲಿಯ ಜನಪ್ರತಿನಿಧಿಗಳಿಗೆ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇವ್ರು ಹೋದಂಥ ಯಾವುದೇ ಪ್ರದೇಶದಲ್ಲಿ ಯಾವುದೇ ಮೀಟಿಂಗ್ ಮಾಡಬೇಕಾದ್ರೆ ಬಹಳ ಸೀಕ್ರೆಟ್ ಆಗಿ ಮಾಡ್ತಾರೆ. ಮಾಧ್ಯಮದ ಸ್ನೇಹಿತರುಗಳು ಯಾರು ಒಳಗೆ ಎಂಟರ್ ಆಗೇ ಇಲ್ಲ. ಪ್ರಗತಿ ಪರಿಶೀಲನಾ ಸಭೆ ಮಾಡಿದ ನಂತರ ಅವರು ಕೊಡ್ತಕ್ಕಂಥ ವರದಿ ನೀವು ಮಾಡಬೇಕಷ್ಟೇ. ಯಾವುದೇ ಪ್ರಗತಿ ಪರಿಶೀಲನಾ ಸಭೆ ಒಳಗೆ ನಿಮ್ಮನ್ನು ಕೂರಿಸಲ್ಲ. ಇಲ್ಲ ಯಾವುದೇ ಬಹಳ ಅತ್ಯಂತ ಸಭೆಗಳು ಗೌಪ್ಯವಾಗಿ ನಡೀಬೇಕಲ್ಲ, ಅಲ್ಲಿ ನಡೀತಕ್ಕಂಥ ಸಭೆ ಬೇರೆಯವರಿಗೆ ಗೊತ್ತಾಗಬಾರ್ದಲ್ಲ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಾಗಬಾರ್ದಲ್ಲ, ಅದಕ್ಕೆ ನಿಮ್ಗಳನ್ನ ಒಳಗೆ ಸೇರಿಸಲ್ಲ. ಕಲಬುರಗಿಲೂ ಪಾಪ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅನ್ನೋದು ನಾನು ತಗೊಂಡಿದ್ದೀನಿ ವಿಷಯನ. SIRದೇ ಅವ್ರಿಗೆ ಚಿಂತೆ. ಅಲ್ಲೂ ಸಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ SIRಗೆ ಸಂಬಂಧಪಟ್ಟಿದ್ದನ್ನೇ ಅಧಿಕಾರಿಗಳಿಗೆ ಏನೇನು ಸೂಚನೆ ಕೊಡಬೇಕು ಕೊಟ್ಟರು. ಅದ್ರ ಜೊತೆಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೀನಿ, ಕಲಬುರಗಿಗೆ ನೀವು ಹೋದರಲ್ಲ, ಕಲಬುರಗಿನಲ್ಲಿ ರೈತರು ಜನರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಪಡೀಲಿಕ್ಕೆ ಯಾವುದಾದ್ರೂ ಒಂದು ಹಳ್ಳಿಗೆ ಏನಾದರೂ ಭೇಟಿ ಕೊಟ್ರ? ಇಲ್ಲ ಹೋಗ್ಲಿ ನಿಮ್ಮ ಅಧಿಕಾರಿಗಳು ಇವತ್ತು ಕಲಬುರಗಿ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಯಾದಗಿರಿ ಇರಬಹುದು, ರಾಯಚೂರು ಇರಬಹುದು, ಬಳ್ಳಾರಿ ಇರಬಹುದು, ಅಲ್ಲಿಯ ಜನರ ಪರಿಸ್ಥಿತಿ ಏನಿದೆ, ರೈತರದು ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಿದೆ, ಇದನ್ನ ಏನಾದರೂ ನಿಮ್ಮ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತಂದಿದ್ದಾರಾ? ತಂದಿದ್ರೆ ಅವ್ರಿಗೆ ಏನು ಸೂಚನೆ ಕೊಟ್ರಿ?
ಆ ಕಾರ್ಮಿಕರು, ರೈತರು ಪ್ರತಿನಿತ್ಯ 50 ಜನ 60 ಜನ ತಂಡವಾಗಿ ಹಳ್ಳಿಗಳು ಬಿಟ್ಟು ಇಲ್ಲೆಲ್ಲೋ ದಾವಣಗೆರೆ ಕಡೆ ಅಡಿಕೆ ತೋಟದ ಕೆಲಸ ಮಾಡಲಿಕ್ಕೆ, ಚಿಕ್ಕಮಗಳೂರು ಕಡೆ ಕಾಫಿ ತೋಟದ ಕೆಲಸ ಮಾಡಲಿಕ್ಕೆ ಗುಳೆ ಹೋಗಿದ್ದಾರಲ್ಲ, ಅದರ ಬಗ್ಗೆ ಏನಾದ್ರು ಸಭೆಯಲ್ಲಿ ಯಾರಾದರೂ ನಿಮ್ಮ ಗಮನಕ್ಕೆ ತಂದಿದ್ದಾರಾ? ಕೆಲವರು ರೈತರು ಬೆಳೆ ಹಾಕಿ, ತೊಗರಿ ಬೆಳೆಯಲಿಕ್ಕೆ ಬೆಳೆ ಹಾಕಿದಂಥದ್ದು ಬೆಳೆ ನಾಶ ಆಗಿದೆ, ಹಲವಾರು ಬೆಳೆಗಳು ನಾಶ ಆಗಿದೆ. ಅವರಿಗೆ ಊಟಕ್ಕೆ ತೊಂದರೆಯಾಗಿ ಹಣದ ಕೊರತೆಯಿಂದ, ಆರ್ಥಿಕ ಸಮಸ್ಯೆಗಳಿಂದ ಕೂಲಿ ಕೆಲಸ ಕೇಳ್ಕೊಂಡು ಬೆಳಗ್ಗೆ ಇದ್ದರೆ ಕಲಬುರಗಿಗೆ 50 ಜನ 100 ಜನ ಗುಂಪು ಒಂದು ಹಳ್ಳಿಗಳಿಂದ ಬಂದು ಕಲಬುರಗಿ ನಗರದಲ್ಲಿ ಕ್ಯಾಂಪ್ ಮಾಡ್ಕೊಂಡು ಒಂದು ಕೂಲಿ ಕೆಲಸ ಸಿಗುತ್ತಾ ಅಂತ ಹೇಳಿ ಪ್ರತಿನಿತ್ಯ ಅನುಭವಿಸ್ತಾ ಇರತಕ್ಕಂಥ ಸಮಸ್ಯೆಗಳಿದೆ. ಮಾಧ್ಯಮದ ಸ್ನೇಹಿತರು ನೀವು ಬರೆದಿದ್ದೀರಿ, ಆದರೆ ಅದಕ್ಕೆ ನೀವೇನಾದರೂ ಈ 2 ದಿವಸದ ಪ್ರವಾಸದಲ್ಲಿ ಯಾರೋ ನೀವು ಆತಂಕಕ್ಕೆ ಒಳಗಾಗದ ಬೇಡ, ನಮ್ಮ ಸರ್ಕಾರ ನಿಮ್ಮ ಪರವಾಗಿದೆ, ಎಲ್ಲೂ ಗುಳೆ ಹೋಗಬೇಡಿ, ಏನಾದರೂ ನಿಮ್ಮ ಪ್ರವಾಸದಲ್ಲಿ ಜನತೆಗೆ ಏನಾದರೂ ಒಂದು ಆತ್ಮಸ್ಥೈರ್ಯ ತುಂಬ ಬಂದ್ರ ಮುಖ್ಯಮಂತ್ರಿಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಇವತ್ತೊಂದು ಪತ್ರಿಕೆಯಲ್ಲಿ ಬರೆದಿರೋದು ನೋಡಿದೆ, ಆಸ್ ರೈನ್ ಫೇಲ್ಸ್ ಡಿಸ್ಟ್ರೆಸ್ ಮೈಗ್ರೇಷನ್ ಸರ್ಜಸ್ ಇನ್ ಕಲ್ಯಾಣ ಕರ್ನಾಟಕ. ಇಲ್ಲಿ ಎಲ್ಲ ಡೀಟೇಲ್ ಒಂದು ಪೇಜ್ ಬರೆದಿದ್ದಾರೆ. ಇವತ್ತೇನಲ್ಲಿ 30 ಲಕ್ಷ ಹೆಕ್ಟೇರ್ ಭೂಮಿನಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಇಲ್ಲಿವರೆಗೆ ಆಗಿರತಕ್ಕಂಥದ್ದು 11.7 ಲಕ್ಷ ಹೆಕ್ಟೇರ್, ಅದರಲ್ಲೂ ಹಾಕಿರ್ತಕ್ಕಂಥ ಬೆಳೆ ನಾಶ ಆಗಿದೆ. ಈಗ ನಿಮ್ಮ ಅಧಿಕಾರಿಗಳಿಗೆ ಈ ಬೆಳೆ ನಾಶ ಆದಾಗ ಬರಗಾಲ ಇದೆ ಅಂತಕ್ಕಂಥದ್ದು ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಪ್ರವಾಹವನ್ನು ಕಾಣ್ತಾ ಇದ್ದೇವೆ. ಈಗ ಸ್ವಲ್ಪ ರಿಸರ್ವಾಯರ್ಗಳಿಗೆ, ಜಲಾಶಯಗಳಿಗೆ ಸ್ವಲ್ಪ ನೀರು ಬರ್ತಕ್ಕಂಥದ್ದು ಗಮನಿಸ್ತಾ ಇದ್ದೇವೆ. ನಿಮ್ಮ ಅಧಿಕಾರಿಗಳಿಗೆ ಸಭೆ ಮಾಡ್ತಾರೆ, ಚೀಫ್ ಸೆಕ್ರೆಟರಿನೋ ಇಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಸೆಕ್ರೆಟರಿ, ಕೇಂದ್ರ ಸರ್ಕಾರದಿಂದಲೋ ಇಲ್ಲ ನೀವು ಮಾಡಿರ್ತಕ್ಕಂಥ 4 ಗೈಡ್ಲೈನ್ಸ್ ಇದೆಯಲ್ಲ, ಪ್ಯಾರಾಮೀಟರ್ಸ್, ಬರಗಾಲ ಘೋಷಣೆ ಮಾಡಲಿಕ್ಕೆ ಇಲ್ಲ ಫ್ಲಡ್ನ ಇರ್ತಕ್ಕಂಥ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ, ಅದಕ್ಕೆ ವಿಷಯಗಳನ್ನು ಸಂಗ್ರಹ ಮಾಡಿ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಅದನ್ನು ಕೇಂದ್ರ ಸರ್ಕಾರಕ್ಕೂ ಕಳಿಸಬೇಕಲ್ಲ. ಅದು ಎಷ್ಟರ ಮಟ್ಟಿಗೆ ಇಲ್ಲಿವರೆಗೆ ಸ್ಥಳ ಪರಿಶೀಲನೆ ನಿಮ್ಮ ಅಧಿಕಾರಿಗಳು ಮಾಡಿದ್ದಾರೆ? ಯಾಕಂದರೆ ನನಗಿರ್ತಕ್ಕಂಥ ಒಂದು ಮಾಹಿತಿ, ಈ ಬರಗಾಲದ ವೀಕ್ಷಣೆ ಮಾಡಿ ಮಾಹಿತಿ ಪಡೀತಕ್ಕಂಥದ್ದಕ್ಕೆ ಇನ್ನೂ ನಮಗೆ ಆಗಸ್ಟ್ 15ನೇ ತಾರೀಕಿನವರೆಗೆ ಕಾಲಾವಕಾಶ ಇದೆ. ಇನ್ನು ನಾವು ಮಾನ್ಸೂನ್ ಸಂಪೂರ್ಣವಾಗಿ ಮುಗಿದಿಲ್ಲ. ಜುಲೈ 15ನೇ ತಾರೀಕಿನಿಂದ ಆಗಸ್ಟ್ 15ನೇ ತಾರೀಕುವರೆಗೂ ನಾವು ಏನಾಗಬಹುದು ಅದನ್ನೆಲ್ಲ ನೋಡಿ ಆಮೇಲೆ ಸ್ಥಳ ಪರಿಶೀಲನೆ ಮಾಡ್ತೀವಿ. ಈ ಒಂದು ವಾತಾವರಣದಲ್ಲಿ ಇದ್ದಾರೆ ನಿಮ್ಮ ಅಧಿಕಾರಿಗಳು. ಈ ಕ್ಷಣದವರೆಗೆ ಏನಾದರೂ, ಈಗ ನೀವೇ ಮೊದಲು ಹೇಳಿದ್ರಿ ಮಳೆಯ ಕೊರತೆ ಇರತಕ್ಕಂಥದ್ದು, ಹಲವಾರು ಭಾಗದಲ್ಲಿ ಬಿತ್ತನೆ ಮಾಡಿದ್ರು, ಬೆಳೆ ವಿಮೆ ಇಲ್ಲ, ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದಕ್ಕೂ ರೈತರ ಹತ್ರ ಹಣ ಇಲ್ಲ, ಇಷ್ಟೆಲ್ಲ ಇದೆ. ಅದೆಲ್ಲ ಪಾಪ ಹೇಳಿದ್ರಿ, ಸಾಲ ಮನ್ನಾ ಮಾಡಲಿಕ್ಕೆ ಈಗ ಸ್ವಲ್ಪ ಕಷ್ಟ ಇದೆ, ನಾವೊಂದು ಕಾಲದಲ್ಲಿ ಮಾಡಿದ್ದೀವಿ, ನೋಡೋಣ ಚಿಂತೆ ಮಾಡ್ತಿದ್ದೀವಿ ಅಂತ ಪಾಪ ಹೇಳಿದಿರಿ.